ವೆಲ್ಕಮ್ ಟು ಮೈ ಚಾನಲ್. ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು ಝೂಗೆ. ಝೂ 5 o'clockಗೆ ಕ್ಲೋಸ್ ಆಗಿಬಿಡತ್ತೆ, ಸೊ ಅಷ್ಟರಲ್ಲೇ ಕವರ್ ಮಾಡ್ಕೋಬೇಕು. ಫಸ್ಟ್ ಎಂಟರ್ ಆಗ್ತಿದ್ದಾಗೆ ನೋಡಿ ಬರ್ಡ್ಸ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಇದೆ ಇಲ್ಲಿ. ಬಟ್ ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ. ಪೀಸ್ಫುಲಿ ನೋಡಬೇಕು ಅಂದರೆ ವೀಕ್ ಡೇಸ್ನ ಪ್ರಿಫರ್ ಮಾಡಿ. ಇಲ್ಲಿ ಎಲ್ಲ ಥರದ ಅನಿಮಲ್ಸು ಇದೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ತನ್ವಿನೂ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ನಮಗೆ ಟಯರ್ಡ್ ಆದರೂ ಅವಳಿಗೆ ಟಯರ್ಡ್ ಆಗ್ತಾ ಇರಲಿಲ್ಲ. ಇದು ಆಫ್ರಿಕನ್ ಎಲಿಫೆಂಟ್ ಅಂತೆ. ನೆಕ್ಸ್ಟ್ ಇಲ್ಲಿ ಸ್ನೇಕ್ಸ್ ಹತ್ರ ಬಂದಿದ್ದೀವಿ. ಎಲ್ಲ ಅವುಗಳು ಮಲ್ಕೊಂಡು ಬಿಟ್ಟಿತ್ತು. ನಾಗರಾವ್ ಮಾತ್ರ ಸ್ವಲ್ಪ ಆಕ್ಟಿವ್ ಆಗಿತ್ತು.
ನೆಕ್ಸ್ಟ್ ನಾವಿಲ್ಲಿ KRSಗೆ ಹೋಗ್ತಾ ಇದ್ದೀವಿ, ಬೃಂದಾವನ್ ಗಾರ್ಡನ್ಗೆ. ಬನ್ನಿ ಹೋಗೋಣ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ, ಯಾಕೆಂದರೆ ಈವ್ನಿಂಗ್ 7 o'clock ಮೇಲೆ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಆವಾಗ ಕ್ರೌಡ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ತುಂಬ ದೊಡ್ಡದಾಗಿದೆ. ಓಡಾಡಿನೇ ಸುಸ್ತಾಗೋಯ್ತು, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ, ನೀರು, ವಾಟರ್ ಫೌಂಟೇನು ಎಲ್ಲ ಚೆನ್ನಾಗಿದೆ. ಈ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ, ತುಂಬಾ ಚೆನ್ನಾಗಿದೆ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಸೆವೆನ್ ಓ ಕ್ಲಾಕ್ ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ಬೋಟಿಂಗ್ ಇರ್ತಿತ್ತು, ಬಟ್ ಬ್ಯಾಡ್ ಲಕ್, ನಮ್ಮದು ನೀರು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಬೋಟಿಂಗ್ನ ಕ್ಲೋಸ್ ಮಾಡಿದ್ರು. ಹಾಗಾಗಿ ಇಲ್ಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟ್ರಿಪ್ನ ಎಂಡ್ ಮಾಡಿದ್ವಿ. ಒನ್ ಡೇ ಅಲ್ಲಿ ಇಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು, ಬಟ್ ಸುತ್ತಮುತ್ತ ಇರೋ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಒನ್ ಡೇ ಸ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.